ಲಕ್ಷ್ಮಕ್ಕ ನೋಡ ಇವ ಹೆಂಗ್ ನೋಡಕತ್ತಾರ ನೋಡ ಊರಾಗಿನ ಮಂದಿ ನಮ್ಮನ್ನ ಅದೇನ ಬೇರೆ ಯಾವ್ದ ಗ್ರಹದಾಗಿಂದ ಬಂದಿರೋ ಪ್ರಾಣ ಇರ್ತಾವಲ್ಲ ಅವನ್ ನೋಡ್ದಂಗ್ ನೋಡಕತ್ತಾರ ನೋಡ ಇವ ನಮ್ಮನ್ನ ನೋಡಿಯವ ಇಲ್ಲ ನಮ್ಮನ್ನ ಏನಿದ ಮೊದ್ಲೇ ಸಲ ನೋಡಕತ್ತವನು ಹಂಗ ಕಣ್ಣಾಗ ನುಂಗಾಕತ್ತವ್ ಇವ ಲಕ್ಷ್ಮಕ್ಕ ನಾವೇನಾರ ಮುಚ್ಚಿಟ್ಕೊಂಡ್ರೆ ಇವು ತಾಲಾಗೊಂದ್ ಏನಾರ ತಲೆ ಬಂದ್ ಹುಟ್ಟಿಸಿ ಮತ್ ನಮ್ದು ಹರಳೆ ಮಾಡ್ತಾರವ ಇದ ಸತ್ಯ ಹೇಳ್ಬಿಡನವ ಇವ ಲಕ್ಷ್ಮಕ್ಕ ಹೌದ್ಲೇ ವಿಜ್ಜಿ ಇದ ಸತ್ಯ ಹೇಳ್ಬಿಡಣ ಯಾಕಂದ್ರೆ ಮತ್ತಿಲ್ಲ ಅಂದ್ರ ಬೇರೆ ಬೇರೆ ರೀತಿಯಿಂದ ಹುಟ್ಟಿಸ್ತಾರ ರೀ ರೀ ಕೇಳ್ರಿ ಲಕ್ಷ್ಮಕ್ಕ ಬಂದ್ ನೋಡ್ರಿ ಕೇಳ್ರಿ ಎಲ್ಲೋಗಿದ್ಲ ಅಂತಂದು ತಡಿ ಕೇಳ್ತೀನಿ ಲಕ್ಷ್ಮಕ್ಕ ಏವ್ವ ಜಯಕ್ಕ ಉಜ್ಜಕ್ಕ ಏನಯ್ಯವ್ವ ನಿಮ್ಮನ್ನ ಮತ್ತು ಮಲೇಶನ್ನ ನೋಡ್ಲಾರ್ದ ಎಷ್ಟು ದಿವಸ ಆಗಿತ್ತವ ಯವ್ವ ಎಲ್ಲಿ ಹೋಗಿದ್ರೆ ಅಕ್ಕರ ಒಟ್ಟ ಕಾಣಲೇ ಇಲ್ಲಲ್ಲ ಯವ್ವ ನೀವೆಲ್ಲೇ ಕಾಣಿಗಿರಂತಂದು ಪೊಲೀಸ್ ಕಂಪ್ಲೇಂಟು ಊರು ಹೊಲ ಮನಿ ಏನು ಉಳಿಲಿಲ್ಲವ ಇಡೀ ಊರ್ ಮಂದಿನ ಬೊಬೆ ಅಂತಂದು ಅಂದ್ರು ಹುಡುಕ್ಲಾರ ಜಾಗ ಇಲ್ಬಿಡ ಊರ್ ಮಂದಿ ಎಲ್ಲ ಹುಡುಕಿದ್ವಿ ಲಕ್ಷ್ಮಕ್ಕ ಎಲ್ಲಿ ಹೋಗಿದ್ರಿ ಯವ್ವ ಈಗ ನೋಡಿದ್ರೆ ಎಷ್ಟು ಆರಾಮ್ ಖುಷಿ ಅಂತ ಬಂದಿರಿ ಆರಾಮದಿರಿ ನಿಮ್ಗೆ ಏನೂ ಆಗಿಲ್ಲ ಅಲ್ಲ ಯಾರು ನಿಮ್ಮನ್ನ ಕಿಡ್ನಾಪ್ ಅಂತಾರಲ್ಲ ಹಂಗೇನಾರು ಮಾಡ್ಕೊಂಡು ಹೋಗಿದ್ರೆ ಏನ ಪರಮೇಶಣ್ಣ ನಾವೆಲ್ಲಿ ಹೋಗೋಣ ಯಪ್ಪ ಏಯಪ್ಪ ನಮ್ಮನ್ನ ದೆವ್ಗಳು ಹೇಳ್ಕೊಂಡು ಹೋಗಿದ್ವು ಯಪ್ಪ ನೀವು ನಂಬ್ತೀರಾ ಬಿಡ್ತೀರಾ ದೆವ್ವ ಐತಿ ಅಂದ್ರ ನೀವು ನಂಬ್ರಿ ಇಲ್ಲ ಅಂದ್ರ ಮುಂದ್ ಬಿಟ್ಬಿಟ್ರ ಪಕ್ಕ ಹೋಗಿ ಹೊತ್ತಾಗ ಏನುವ ಶಾಂತ ಯವ್ವ ಏನವ ಏನ್ ಹೇಳಕತ್ತಿ ಯವ್ವ ಯವ್ವ ಲಕ್ಷ್ಮವ್ವ ಏನು ಹೇಳಕತ್ತೀಯವ್ವ ಅಲ್ಲ ಈಗಿನ ಕಾಲದಾಗ ದೆವ್ವ ಪವ್ವ ಅದಾವ ಅಲ್ಲ ಈಗಿನ ಕಾಲದಾಗ ನಾವು ನೋಡಿಲ್ಲ ಅವಾಗ ನಮ್ಮ ಅಜ್ಜ ನಮ್ಮಮ್ಮ ನಾವು ಸಣ್ಣವರಿದ್ದಾಗ ನಮ್ಮ ಕತಿಯೊಳಗೆ ದೆವ್ವ ಹಂಗಿತ್ತು ದೆವ್ವ ಹಿಂಗಿರುತ್ತೆ ದೆವ್ವ ಹಂಗೆ ಬರುತ್ತೆ ಅಂತ ಹೇಳ್ತಿದ್ರು ಆದರೆ ನಾವಂತೂ ತಿಳುವಳಿಕೆ ಬಂದ್ಮೇಗಿಂದ ನೋಡಿಲ್ಲ ಕೇಳಿಲ್ಲ ಬಿಡವ ಹಂಗೆ ಅಲ್ಲಿ ಕತ್ತಿ ಹುಟ್ಟಿಸ್ಕೊಂಡು ಹೇಳಿದಷ್ಟ ಬಿಟ್ರೆ ಅದು ಹಿಂಗಂತೂ ಗೊತ್ತಿಲ್ಲವ ಯವ್ವ ಅಲ್ಲ ಲಕ್ಷ್ಮಕ್ಕ ಇದೇನಯ್ಯವ್ವ ಇದೇನು ಹೇಳಕತ್ತೀಯ ನೀನು ಏನ ಕರೆ ಹೇಳಿದ್ರು ನಂಬ್ತೀರಿ ಸುಳ್ಳು ಹೇಳಿದ್ರು ನಂಬ್ತೀರಿ ಅಲ್ಲ ಇದ್ರಾಗ ಸುಳ್ಳು ಹೇಳೋ ಪ್ರಶ್ನೆ ನಮ್ಗೆ ಏನಿಲ್ಲಪ್ಪ ಅದು ಊರ್ ಹೊರಗೆ ಒಂದು ಬಾವಿ ಐತಲ್ಲಪ್ಪ ಆ ಬಾವಿ ಅಂತ ನೋಡು ಈ ವಿಜ್ಜಿನ ಮಲ್ಲೇಶನ್ನ ಮೊದಲ ದೆವ್ಗಳು ಎಳ್ಕೊಂಡು ಹೋಗಿದ್ವು ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಅಡಿಗೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ವ ನಾವು ಅಲ್ಲಿ ವಿಜ್ಜಿ ಅವ್ರು ಕಾಣಲಿಲ್ಲಲ್ಲ ಹಂಗ ಹುಡುಕೊಂತ ಎಲ್ಲದಾರನ ಅಂತ ಅದನ್ನ ವಿಚಾರ ಮಾಡ್ಕೊಂತ ನಾನು ಪಾತಿ ವಿಜ್ಜಿ ಅಂತೀನಿ ನೋಡು ಪಾತಿ ಲಕ್ಷ್ಮಕ್ಕ ನೀರಿಗೆ ಹೋಗಿದ್ವಯ್ಯಪ್ಪ ಆ ಬಾವಿ ಅಂತೆಲ್ಲ ನಿಂತ್ಕೊಂಡು ನೀರು ತೆರ ಮುಂದೆ ಇವ್ರದ್ದು ಒಳಗ ದನಿಕೆ ಐತೆ ಯಪ್ಪ ಏನ ಇಷ್ಟ ನೋಡಪ್ಪ ನಾವು ಇಷ್ಟು ಪರಿಪಾಠ ಪಟ್ಕೊಂಡು ಹೆಂಗೆ ಪಾರಾಗಿ ಬಂದಿವೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಮೊದಲು ಬಿಟ್ಟು ದಾಮೋನ್ ಗುಡಿಗೆ ಹೋಗಿ ಹಣ್ಕಾಯಿ ಮಾಡ್ಸ್ಕೊಂಡ್ ಬಂದಿವಿ ನೋಡು ಇಷ್ಟೆಲ್ಲ ಆತ ಇವ್ವ ನಮ್ಮ ಊರ್ ಹೊರಗೆ ಬಾವಿಯಾಗ ಇಷ್ಟೆಲ್ಲ ಕತಿ ನಡೆದೈತೆ ಅಲ್ಲಿ ಒಳಗೆ ಪಾತಾಳದಾಗ ಮನಿ ಐತೆ ಇವ್ವ ನಂಬಕ್ಕ ಆಗೋಲ್ತು ಆ ಹಿಂದಿನ ಕಾಲದಾಗ ರಾಜ ಮಹಾರಾಜರ ಕಾಲದಾಗಿಂದು ಆ ದವುಗಳು ಇದು ಕತಿನ ಏನ್ ಜನ ಕತಿ ಇದ್ದಂಗ ಐತ್ ಬಿಡವ ಇವ್ವ ನೀವು ಪಾರೆ ಬಂದಿರಲ್ಲ ಇವ್ವ ಭಾರಿ ದೊಡ್ಡದು ಅದೇನ ಗಂಡಾಂತರದಿಂದ ಪಾರಾಗಿರವ ಇವ್ವ ನಮ್ಮೂರ್ ದಾಮವನ್ನ ನಿಮ್ಮನ್ನ ಕಾಪಾಡ್ಬಿಡು ಇವ ನಾನಂತ ಆ ಕಡೆ ತಲೆ ಇಟ್ಟು ಸೇತ್ ಮಕ್ಕಳಂಗಿಲ್ಲವ ಇವ್ವ ಅಲ್ಲಿ ಯಾರನ್ನೂ ಹೋಗ್ಬೇಡ ಅಂತಂದು ಹೇಳ್ತೀನಿ ಇಲ್ಲಾಂದ್ರ ಊರಾಗ ಗೌಡ್ರಿಗೆ ಹೇಳಿ ಡಂಗ್ರ ಸಾರ್ಸಕ್ರೆ ಹೇಳ ಲಕ್ಷ್ಮಕ್ಕ ಆ ಬಾವಿ ಕಡೆ ಯಾರನ್ನೂ ಹೋಗ್ಬೇಡ ಅಂತೇಳಿ ನೀವಂತೂ ಗಟ್ವಾಂದ್ರವ 3 ಮಂದಿ ಹೆಂಗ ಒಂದು ಏನನ್ನ ಉಪಾಯ ಮಾಡಿ ಪಾರಾಗಿ ಬಂದ್ರಿ ಅಲ್ಲ ನಮ್ಮಂತವಾದ್ರೆ ಏನ್ ಮಾಡ್ತಾವ ನಮ್ಮ ತಲೆಗಂತೂ ಹಂದಿ ಲದ್ದಿ ತುಂಬ್ಕೊಂಡೈತೆ ನಮಗಿಂತ ಉಪಾಯ ಎಲ್ಲ ಬರಂಗಿಲ್ಲ ಬಿಡು ನಾವು ಅಲ್ಲೇ ಸಿಕ್ಕೊಂಡು ಸಾಯದ ನಮಗೆ ಹೇಳಯ್ಯವ ಡಂಗ್ರ ಹಾಕಿ ಯಾರನ್ನೂ ಹೋಗ್ಬೇಡ ಊರನ್ನವ್ರಿಗೆ ಅಂತ ಹೇಳಯ್ಯವ ಲಕ್ಷ್ಮಕ್ಕ ಹೌದವ ಇವ ಲಕ್ಷ್ಮಕ್ಕ ಇದೊಂದು ಪುಣ್ಯ ಕಟ್ಕೋರವ ಹುಡ್ರು ಮಕ್ಕಳು ಅವೆಲ್ಲ ಆಟಾಡಕ್ಕೆ ಹೋಕ್ಕವು ಬಾವ್ಯಾಗನೆ ಕೆತ್ತವು ನೀರು ಸದಕ್ಕೆ ಹೋಕ್ಕವು ಇನ್ನೊಂದು ಮುಗ್ದೊಂದು ಯಾಕೆ ಬೇಕಯ್ಯವ ಎಲ್ಲರಿಗೂ ಊರಾಗ ಹೇಳಿ ಹಿಂಗೆ ಹೋಗ್ಬೇಡ್ರಿ ಅಲ್ಲ ಅಪಾಯ ಅಂತ ಹೇಳ್ಬಿಡ್ರಿ ಯವ್ವ ಹೌದೌದು ನಾನ ಇವತ್ತು ಕೊರೆ ತಂದು ತರಿಸ್ತೀನಿ ತಡಿ ಅಲ್ಲಿಗೆ ತೊಗೊಂಬಂದು ಊರಾಗೆಲ್ಲ ಬಾರಿಸಿ ಹೇಳಲ್ಲ ಹಿಂಗೈತಿ ಅಂತಂದು ಹೇಳ್ತೀನಿ ತಡಿ ತಡ ಮಾಡೋದೇ ಬೇಡ ಯಾಕಂದ್ರೆ ಯಾವ ಹೊತ್ತಿನಾಗ ಯಾವ ಹುಡ್ರು ಅಥವಾ ಯಾರೋ ಒಂದು ಏನೋ ಹಣಿಕೆ ಬಾವ್ಯಾಗ ನೋಡಕೋದು ಏನೋ ಮಾಡ್ಕೋದು ಯಾಕೆ ಬೇಕು ಮೊದಲು ಹೇಳ್ತೀನಿ ತಡಿ ನಾನು ಅಲ್ಲ ಇವ ಲಕ್ಷ್ಮಕ್ಕ ನನಗೇನಿದ್ ನಮ್ಮಂಗ ಆಗೋಲ್ ಬಿಡು ಇದು ಎಲ್ಲ ಕತ್ತಿ ಕಟ್ಟಿ ಹೇಳ್ತಿರ್ತಾರಲ್ಲ ಹಂಗ ಕತ್ತಿ ಇದ್ದಂಗ ಐತೆ ಇದು ಏನನ್ಲೆ ಪ್ರೇಮಿ ಕತ್ತಿನ ನಾವು ಕತ್ತಿ ಕಟ್ಟಕತ್ತೀವಿ ಬಾ ಈಗ ನಿನ್ನ ಬಾವಿ ಅಂತ ಕರ್ಕೊಂಡೋಗಿ ಎತ್ತಿ ಒಗರ್ಬಿಡ್ತೀನಿ ಯಾಕಂದ್ರ ಆ ದವುಗಳಿಗೆ ನಾವು ಕಾಟ ಕೊಟ್ಟೋದಕ್ಕೆ ನಮ್ಮ ಕಾಟ ಸಹಿಸ್ತಾರ್ದ ಆ ದವುಗಳು ನಮ್ಮನ್ನು ಹೋಗ್ಬಿಡು ವಾಪಸ್ ಕಳ್ಸವ ಈಗೂ ಅವ್ರಿಗೆ ಬೇಕಾಗೈತಿ ಚಲೋ ಹೊತ್ನಾಗೆ ಅಡಿಗೆ ಮಾಡಾರು ಆ ಹೆಂಡವಕ್ಕೆ ಮೇಕಪ್ ಮಾಡಾರು ಈಗೂ ವೇಕೆನ್ಸಿ ಅಂತಂದು ಕಾಯ್ಕೊಂತ ಕುಂತಾರ ನಿಮ್ಮಂತಾರ ಯಾರ ಬಕ್ರಗಳಲ್ಲಿ ಬಂದ್ ಬೀಳಿ ಅಂತಂದು ನಾನ ತಗೊಂಡು ಹೋಗಿತೀನಿ ಹೋಗಿ ಅಲ್ಲೇ ಇರಿ ಬಾ ಅವಾಗ ಇದು ಕತ್ತಿನ ಸತ್ಯನ ಅಂತ ಗೊತ್ತಾಗತ್ತೆ ಹೌದ್ಲೆ ಒಂದ್ಸಲ ಪರೀಕ್ಷೆ ಮಾಡೇ ಬಿಡಬಾರ್ಲೆ ಬಾಲೆ ಕರ್ಕೊಂಡೋಗಿನ್ ಬಾಲೆ ಇಲ್ಲಿ ಬಿಡ್ಲೆ ಬೇಡ ಇವ ಯಾ ದೇವ ಸುದ್ದಿನೂ ಬೇಡ ಯಾ ಬಾವಿ ಸುದ್ದಿ ಬೇಡ ಅದಕ್ಕೆ ಕರೆ ಬರಲಿ ಸುಳ್ಳು ಇರಲಿ ಬೇಡವ ಇವ ಇಲ್ಲಿ ತಗೋಲೆ ಬೇಸ್ ಒಂಚೂರು ದವುಗಳು ಕರ್ಕೊಂಡೋಗಿ ಬೇಸ್ ತಿನ್ನಿಸಿ ಉಣಿಸಿ ಚಂದ ಜೋಪಾನ ಮಾಡ್ತಾವು ಬಾ ಏನಾಗಲ್ಲ ಯಾಕಂದ್ರೆ ನಿನಗೂ ಒಂದ್ ಸ್ವಲ್ಪ ದೆವ್ವದ್ದು ಅನುಭವ ಆಗ್ಬೇಕು ತಗೋ ಹೌದ್ಲೆ ಕೆಳಗೂ ಒಂದ್ ಲೋಕ ಐತಿ ನಾವು ನೋಡ್ಕೊಂಡ್ ಬಂದಿವಿ ನೀನು ನೋಡ್ದಂಗ ಆಗತ್ತ ಭಾರಿ ಐತಿ ಅರಮನೆ ಅಂತೂ 2 ಕಣ್ಣು ಸಾಲಲ್ ಬಿಡು ನೋಡಕ ಹಂಗ ಅರಮನೆ ಕಟ್ಸ್ಯಾವ ನೀನ್ ಬರೀ ಅದನ್ನ ಮುಂಜಾನೆ ಬಗ್ಗೆ ಕಸ ಬೆಳೆದ್ರಾಗ ನಿನ್ ನಡ ನೆಟ್ ನಿಂದ್ರಕ ಬರಲ್ಲ ಮತ್ತೆ ಅಲ್ಲೇ ಮಕ್ಕೊಂಡಲ್ಲೇ ಕಸ ಬೆಳಿಬೇಕು ಅಲ್ಲ ನಿನ್ ಒಂಚೂರು ಅನುಭವ ಆಗ್ಲಿ ಹೋ ಬಾ ಒಂಚೂರು ಮಕ್ಕರ ಮೊದಲು ಕಳಿಸ್ರಿ ನಿಮ್ಗೆ ಪುಣ್ಯ ಬರುತ್ತೆ ನೋಡ್ರಿ ಈ ಉಳ ಈಕಿ ಕಲ್ಲಾಗ ನನಗೆ ಸಾಕಾಗ್ಬಿಟ್ಟೈತಿ ಈಕಿಗೆ ಒಂಚೂರು ದವುಗಳು ಪಾಪ ಪ್ರೀತಿ ತೋರಿಸ್ಲಿ ನಾನಂತ ಗಂಡ ಏನು ತಂದು ಹಾಕಲ್ಲ ಬಂದ್ ಹಾಕಲ್ಲ ತಿನ್ಸಲ್ಲ ಉಣ್ಸಲ್ಲ ಕೊಡ್ಸಲ್ಲ ಅಂತಲ್ಲ ಪಾಪ ಅಲ್ಲಿ ಹೋಗಿ ಎಲ್ಲ ಪಾಪ ದವುಗಳೆಲ್ಲ ಮಾಡಿ ಚಾಕ್ರಿ ಮಾಡಿ ತಿನ್ನಿಸಿ ಉಣಿಸಿ ಎಲ್ಲ ಕೊಡಿಸಿ ಕಳಿಸ್ತಾವ ಕರ್ಕೊಂಡು ಹೋಗ್ರಿ ಬಡ ಎತ್ತಿ ಹಾಕಿದ್ರಾಗ ನೋಡ್ಲಿ ನಿನ್ ಗಂಡನ ಪರ್ಮಿಷನ್ ಕೊಟ್ಟನ ಬಾಲೆ ಬಡ ಹೋಗಿ ದವಕ್ಕೆ ಕೊಟ್ಬಿಡ್ತೀನಿ ಬಾಲೆ ಏನಿಲ್ಲ ಆ ಒಂಚೂರು ಸಿಟ್ಟಾದಾಗ ಒಂಚೂರು ಅಲ್ಲೋಟು ಹಿಂಗ ಗೋಡ್ ಮುರಿದು ರಕ್ತ ಕುಡಿತಾವ ಮತ್ತ ನಿಂದು ರುಂಡನ ಮತ್ತ ಕುಂದ್ರಸ್ತಾವ ಅದು ಹಾಡೈತಲ್ಲ ರುಂಡ ಒಂದು ಕಡೆ ಮುಂಡ ಒಂದು ಕಡೆ ಅಂತಂದು ಬೇರೆ ಬೇರೆ ಮಾಡಿ ರಕ್ತ ಕುಡಿಯೋದು ಮತ್ತೆ ವಾಪಸ್ ನಿನ್ ರುಂಡ ನಿನ್ ಫಿಕ್ಸ್ ಮಾಡ್ಬಿಡ್ತಾವ ಮತ್ತ ನೀ ಅಂತ ಪ್ರಕಾರ ಮನುಷ್ಯಳ ಆದ್ರೆ ಅವಾಗೊಟ್ಟು ಸೂಪ್ ಕುಡ್ದಂಗ ನಿನ್ ರಕ್ತ ಕುಡಿತಾವ ಅಷ್ಟ ಏನಾಗಲ್ ತಗೋ
ಹೆಂಗ್ ಒಳಗೆ ಕೊಡು ಅನ್ಬಿಟ್ಟು ಈಗ ದೆವ್ವದ್ದು ನಂಬಕ್ಕಿಲ್ಲ ಅಂತ ಅಲ್ರಿ ಲಕ್ಷ್ಮಕ್ಕ ಜಯಕ್ಕ ವಿಜಯಕ್ಕ ಇದು ನಗಂತದಲ್ ಬಿಡ್ರಿ ಆದ್ರೆ ಭಾರಿ ಕಷ್ಟ ಅನ್ಭವಿಸ್ ಬಂದಿರಿ ಇಲ್ಲಿ ಊರಾಗ ತಲಗೊಂದೊಂದು ಮಾತಾಡಿ ಏನೇನ ಹಬ್ಬಿಸ್ಬಿಟ್ಟಿದ್ರಿ ಕಿಡ್ನಾಪ್ ಮಾಡ್ಯಾರ ಕಣ್ಣು ಕಿಡ್ನಿ ಮೂಗು ಅದು ಕಿತ್ಕೊಂಡ್ರ ಅಂತಂದು ಇವ ಇದನ್ನ ಕೇಳಿ ನಮ್ಮ ಮೈಕೈಯ ಜುಮ್ ಅಂದ್ಬಿಟ್ರಿ ಇವ ದೇವ್ರ ಪುಣ್ಯದಿಂದ ಬದುಕಿ ಬಂದ್ರಲ್ರಿ ನಾನು ಮಲ್ಲೇಶಿನ ಭೇಟಿಯಾಗಿ ಮಾತಾಡ್ಸ್ಕೊಂಬರ್ಬೇಕು ಮಾತಾಡ್ಸಕ್ಕೆ ಆಗಿಲ್ಲ ಈಗ ಬಂದಿರಲ್ಲ ನೀವು ಆಯ್ತು ಅದನ್ನ ಭೇಟಿ ಮಾತಾಡ್ತೀನಿ ತಡ್ರಿ ನಾನು ಪಾಪ ಅದು ಎಷ್ಟು ಏನ್ ಕಟ್ಕೊಂಡು ಎಷ್ಟು ನೋವು ಅನ್ಭವಿಸಿತ್ತೇನು ಪಾಪ ಅಲ್ಲಿ ತರ್ರಿ ಜಯಕರ ವಿಜಯಕರ ಮಲೇಶಿಯಾ ಮನ್ಯಾಗ ಅದಾನನ್ರಿ ಈಗ ಇಲ್ರಿ ಜಾಕ ಮಾಡಿ ಅವರು ದಮ ನಮಸ್ಕಾರ ಮಾಡ್ಕೊಂಡು ಮುಂಜಾನೆಗನ ಅವ್ರು ಸ್ವಲ್ಪ ಹೊಲ ಕಡೆ ಹೋಗ್ಬರ್ತೀನಿ ಏನೇನಾಗೈತಿ ಹೊಲ ಫಲ ಹೆಂಗದ ಅಂತಂದು ಹೋಗ್ಯಾರಿ ಬರ್ಬೋದ್ರಿ ಈಗ ಆತ್ ಬಿಡವ ಪಾಪ ನಾವು ಒಟ್ಟು ಮಲ್ಲೇಶಿನ ಕೂಟಾಗ ಮಾತಾಡ್ತೀವಿ ಪಾಪ ಆತೀಗ ಎಷ್ಟು ನೋವಾಗೈತೆ ಏನ ಹೋಗ್ಬರ್ರಿ ಪಾಪ ಮನಿ ಪಟ ಎಲ್ಲ ಹಂಗ ಬಿಟ್ಬಿಟ್ಟು ಹೋಗಿರಿ ಹೋಗ್ಬರ್ರಿ ಹೋದ್ರ ಇವ್ರು ಬಿಟ್ಟಿದ್ರ ಇವ್ರು ನನ್ನ ಒಂದು ಬಾವ್ಯಾಗ ಹೋಗೋದ್ ಬಿಡ್ತಿದ್ರು ಅಲ್ರಿ ನಿಮಗೇನ್ರಿ ನಿಮಗ ಈ ಒಟ್ಟು ನಾನು ಹೆಂಗಾರ ಹಾಳಾಗಿ ಹೋದ್ರೆ ಸಾಕನಂಗಾಗಿರಲ್ಲ ನಿಮಗ ಮಾಡ್ತೀನಿ ತಡ್ರಿ ನಿಮ್ಮನ್ನ ಅಲ್ಲ ಮೊದಲು ಬಿಟ್ಟು ಹೋಗಿ ಆ ಕೊರತಗ ಹೋಗಿ ಊರಾಗ ಡಂಗ್ರ ಸರ್ಸಕ್ ಹೇಳ್ರಿ ಬೇಕಾದ್ರೆ ನಾನ ರೊಕ್ಕ ಕೊಡ್ತೀನಿ ನಿಮಗ ಅಲ್ಲಿ ಯಾರ್ಯಾರು ಹೋಗ್ಬೇಡ ಅಂತ ಹೇಳ್ರಿ ಹೋಗ್ರಿ ಮೊದಲ ಹೌದು ಪರಮೇಶಿ ಬಾ ನಾನು ನೀನು ಎಲ್ಲರೂ ಸೇರಿ ತಲೆ ಕೊಟ್ಟು ರೊಕ್ಕ ಹಾಕಿ ಅದು ಕೊರತ್ತಗ ಡಂಗ್ರ ಸಾರಪ್ಪ ಊರೆಲ್ಲ ಅಂತಂದು ಹೇಳಂಬಾರಪ್ಪ ಪ್ರೇಮಿ ನೋಡ ನಾವು ನಮ್ಮ ಕಣ್ಣಿಗೆ ಅರಿಲಾರ್ದು ಹೆಂಗೈತೆ ನೋಡವ ಪ್ರಪಂಚ ದೇವ್ರದ ನಂದ ಮೇಲೆ ದವ್ಗಳು ಅದಾವ ಬಿಡವ ಇವತ್ತು ನೋಡು ನಮಗೆ ಈ ಅನುಭವ ಆಗಿದ್ದು ನೆನೆಸ್ಕೊಂಡ್ರೆ ನಮ್ಗೆ ಕೈಕಾಲು ತರ ನಡಕ್ತಾವ ಪಾಪ ಅಲ್ಲಿ ಆ ದೇವ್ಗಳು ಕೊಟ್ಟಾಗ ಹೆಂಗಿದ್ರ ನಾವ ದೇವ್ರೆ ಅವ್ರಿಗೆ ಒಳ್ಳೆ ಜೀವನ ಕೊಟ್ಟು ವಾಪಸ್ ಕರ್ಸ್ಕೊಂಡ್ ಬಿಡವ ಸಾಕು ಶವ ಮಳಿ ಅರ್ಜಳ ಹೋಗ್ಬರಷ್ಟೊತ್ತಿಗೆ ಸಾಕದಂಗತ್ತವ ನೀಲಿ ಸುಂದರಿ ನೀಲಿ ಏನ್ರಿ ಅತ್ತೀರ ಏನಿಲ್ಲವ ಅಲ್ಲಿ ದಮನ್ ಗುಡಿಗೆ ಹೋಗಿ ಹಣ್ಕಾಯಿ ಮಾಡಿಸಿದ ಹಣ್ಣು ಪ್ರಸಾದ ಎಲ್ಲ ಅದಾವ ನೋಡು ಎಲ್ಲರಿಗೂ ಹಚ್ಚು ಪ್ರಸಾದ ಎಲ್ಲರಿಗೂ ಕೊಡವ ದ್ಯಾಮವನ್ನ ಎಲ್ಲ ನಮ್ಮ ಮನೆಗೆ ಎಲ್ಲರನ್ನ ಕಾಯ್ಲಿ ನಿನ್ ಗಂಡಗ ಅದೆಲ್ಲ ಬೇಸ್ ಚಂದಿಗೆ ಹಚ್ಚು ಅಂದಾಗ ನಿಮ್ಮ ಮಾವೆಲ್ಲದನ ಮಾವರೇನ್ರಿ ಅವರು ಹಗಲಾಗ ನೀವೇನೋ ಬಂಗಾರ ಅವೆಲ್ಲ ತಂದು ಅಲ್ಲಿ ಕೊನೆಗಿಟ್ರಲ್ಲ ಅಲ್ಲಿ ಹೋಗಿ ಏನೋ ನೋಡಕತ್ತಿದ್ದಾರೆ ಒಟ್ಟ ನಾನೇನು ಅಷ್ಟಿದ ಮಾಡ್ಲಿಲ್ರಿ ಹೌದಾ ನಿಮ್ಮ ಅಮ್ಮೆಲ್ಲದಳ ಕಾಣಬಳ್ಳಲ್ಲ ನಿಮ್ಮ ಅಕ್ಕಿಲ್ಲದಳ ಅಯ್ಯೋ ಅದೇನು ಕೇಳ್ತೀರಿ ಅತ್ತಿ ಇದು ನೀವೆಲ್ಲ ಬಂದು ಅದೆಲ್ಲ ಕತೆ ಹೇಳಿದ್ರಲ್ಲ ಅದು ಅಮ್ಮಗೆ ಕೇಳಿದಿಲ್ಲ ನೋಡ್ರಿ ಏನ ಅಂದ್ಲು ಏನೇನ ಜಗ್ಗಿ ಮಾತಾಡಿದ್ರಿ ಅಂತ ಅಕ್ಕನ ಕೇಳಂತ ಅಕ್ಕ ಜೋರಿಗೆ ಕಿವ್ಯಾಗ ಎಲ್ಲ ಓಟು ಕತೆ ಹೇಳ್ರಿ ಹೇಳಿದ ಮೇಲೆ ಇಲ್ಲಿ ನೋಡ್ರಿ ಅಮ್ಮಗ ಚಳಿಜ್ವರ ಬಂದು ಗದ್ದ ನಡಿಗಿ ಇಲ್ಲಿ ನೋಡ್ರಿ 2-3 ಕೌದಿ ಯಾಕೆ ಕೊಚ್ಚಾಳ ಜಂಡು ಮುಚ್ಚಾಳ ಎಲ್ಲೆಲ್ಲಿ ಕಮ್ಮಿಗಿಲ್ಲ ಮತ್ತೀಗ ಡಾಕ್ಟರ್ನ ಕರೆಸಿ ಒಂದು ಇಂಜೆಕ್ಷನ್ ಕೊಟ್ಟು ಹೋದ್ರಿ ಅವರು ಗುಳಿಗೆ ಕೊಟ್ಟೈತೆ ಅದಕ್ಕೆ ಹಾಕೊಂಚೂರೇನ ಗಂಜಿ ಮಾಡಿದ್ಲು ಕುಡಿಸಿ ಅಲ್ಲೇ ಹೊಚ್ಚಿ ಇದು ಮಾಡಕತ್ತಿದ್ಲು ನೀವು ಕರೆದಿಲ್ಲ ನಾನು ಹಂಗೆ ಬಂದೆ ನನಗೆ ಗೊತ್ತಿತ್ತು ನೋಡ ಅದಕ್ಕೆ ನಾನು ಹೇಳಿದ್ದಿಲ್ಲ ನಾನು ಪಾಪ ವಯಸ್ಸಾದ ಜೀವ ಮತ್ತೆ ತಡ್ಕೋತಾನೆ ಅಂತ ದೇವಪ್ಪ ಅಂದ್ರೆ ಹೋಲ್ ಬಿಡು ಯಾವಾಗ ಒಂದು ದಿವ್ಸ ಗೊತ್ತಾಗಿತ್ತಲ್ಲ ಏನು ಒಂದು ದಿವ್ಸ ಹಂಚ್ಕೊಂಡು ಜ್ವರ ಬರ್ತಾವ ಆಮೇಲೆ ಮತ್ತೆ ಧೈರ್ಯ ತಗೊಂತಾರ ಏನಾಗಲ್ಲ ಕರಿ ನಿಮ್ಮ ಅಕ್ಕ ನೋಟ ಏನ್ರಿ ಅತ್ತೀರ ಬಂದೆ ಅಂದಂಗ ನಿನ್ನ ಗಂಡಂದು ಏನೋ ಸುದ್ದಿಲ್ಲ ನಾವ ಮತ್ತೆ ಈ ಮುಂದೆ ಏನು ನನಗೆ ಅಲ್ಲಿದ್ರು ಅದ ಚಿಂತೆ ಆಗಿತ್ತವ ಒಬ್ಬ ಮಗ ಸೊಸಿ ಜೀವನ ಚಂದ ಆತು ಇನ್ನೊಬ್ಬ ಮಗ ಸೊಸಿ ಹೆಂಗಾತು ಏನಪ್ಪ ಅಂತಂದು ಅದ ಹೊಟ್ಟೆಬೇನಾಗಿತ್ತು ಅದಕ್ಕೆ ಕೇಳೋಣ ಅನಿಸ್ತವ ಈಗ ಹೆಂಗದನ ಏನು ಮತ್ತು ನೀನಲ್ಲಿ ಆಫೀಸ್ಗೆ ಹೋಗಿದ್ದೇನೆ ಏನು ಒಂಚೂರ ಬದಲಾಗೇನ ಅತ್ತೀರ ನೀವು ಹೋದಾಗಿಂದ ನಾನು ಆಫೀಸಿಗೆ ಹೋಗಿಲ್ರಿ ಯಾಕಂದ್ರೆ ಮನಸ್ಸೇ ಇರಲಿಲ್ಲ ರೀ ನಿಮ್ಗಿಂತ ಹೆಚ್ಚಿನ ನನಗೇನು ಆಫೀಸ್ ಏನಿಲ್ಲ ರೀ ನಾನು ನಿಮ್ಮ ಸಲಗೆ ಹೋಗಿದ್ದು ನನಗೆ ಮೊದಲು ನೀವು ಮುಖ್ಯ ಆಗಿದ್ರಿ ನನಗೆ ಏನು ಮಾಡೋಕೆ ಆಸಕ್ತಿಲ್ಲ ನಾನಲ್ಲ ಮನೆಗೆ ಯಾರು ನೆಟ್ಟು ಕುಳ್ತಿದ್ದಿಲ್ಲ ನೆಟ್ಟು ನಿದ್ದೆ ಮಾಡಿಲ್ಲ ಎಲ್ಲರೂ ಒಂಥರ ಹುಚ್ಚಿಡ್ದಿರ್ಗತ್ತೆ ಒಂಥರ ಏನ ಅನ್ನಂಗಾಗಿತ್ತು ರೀ ಇದ್ರಾಗ ಅವೆಲ್ಲ ನಾವು ಯಾವ ತಲೆ ಕೆಸ್ಕೊಳಕ್ಕೆ ಹೋಗಲಿಲ್ಲ ರೀ ಅತ್ತೀರ ಹೌದಾ ಸರಿ ಆದ್ರೆ ಇವತ್ತು ಹೋಗ್ಬೇಕು ಆಫೀಸಿಗೆ ಮತ್ತು ನೀನು ಆತನ ನೋಡಿಲ್ಲ ಅಂತಿದ್ದಿ ಮತ್ತು ಆತಗ ನನ್ನ ಸುದ್ದಿ ಗೊತ್ತಿರಕ್ಕಿಲ್ಲ ಸುಮ್ಮನೆ ಒಂದ್ಸಲ ಹೋಗಿ ಮತ್ತು ಆತಂದು ಹೆಂಗೆ ಏನು ಮತ್ತು ಪೂರ್ತಿ ಅಕ್ಕಿನಂಗೆ ಒಲೆನ ಏನು ಒಂಚೂರು ತಿಳ್ಕೊಳಂಗಾಕಿತ್ತು ಹೋಗಿ ಬರ್ಬೇಕಿಲ್ಲ ಹೌದಕ್ಕ ಬಿಟ್ಟಂಗಾದ್ರೆ ಮನಸ್ಸು ದೂರ ಇದ್ರೆ ದೂರನ ಹಾಕೊಂತ ಹೋಗ್ತಾವೆ ಸ್ವಲ್ಪ ಹತ್ರ ಇದ್ದಂಗೆಲ್ಲ ನಿನ್ನ ಕಡೆ ಸೆಳಿತೈತಿ ಅವಾಗ ನಿನ್ನ ಕಡೆ ಬರ್ಬೇಕನ್ನ ಆಸಕ್ತಿ ಬರುತ್ತೆ ಆಕೆ ಕಡೆ ಬಿಟ್ಟರೆ ಬಿಡ್ಬೋದು ಈಗ ನೀನು ಅಲ್ಲಿಂದ ದೂರ ಆದ್ರೆ ಮತ್ತೆ ವಾಪಸ್ ಆಕೆ ಕಡೆನ ಆಸಕ್ತಿ ಜಾಸ್ತಿ ಇರ್ತಾವೆ ಯಾಕಂದ್ರೆ ನಿನಗಿಂತ ಹತ್ರ ಅದಾಳಕಿ ಒಂದ ಮನ್ಯಾಗ ಅದಾಳ ಒಂದ ರೂಮ್ದಾಗ ಇರ್ತಾಳ ಹಾಗಾಗಿ ಮತ್ತೆ ಅಲ್ಲೇ ಹೇಳ್ಕೊಂಡ್ರೆ ಬೇಸಲ್ಲ ಅದು ನೀನು ಒಂಚೂರು ಅದನ್ನ ಕಣ್ಣು ಮುಂದೆ ಅಡ್ಯಾಡೋದು ಆಮೇಲೆ ಅವ್ರು ಯಾರು ನಿಮ್ಮ ಇವರು ಅತ್ತೆಯರು ಪರಿಚಯ ಮಾಡಿಸ್ಕೊಟ್ರಲ್ಲ ಹುಡುಗ ಆತನ ಜೊತೆ ಸ್ವಲ್ಪ ಕ್ಲೋಸಾಗಿ ಮಾಡೋದು ಮಾಡಿದೆ ಅಂದ್ರೆ ಹೊಟ್ಟೆ ಕಿಚ್ಚು ಬರುತ್ತಾ ಸ್ವಲ್ಪ ಚೇಂಜ್ ಆಗ್ತಾರ ಮಾವರು ಅದಕ್ಕೆ ನೀ ಇವತ್ತು ಹೋಗ್ಬಿಡು ನಾನು ಇಲ್ಲಿದ್ದು ಅತ್ತಿನ ಅಮ್ಮನ ಎಲ್ಲ ನಾನು ನೋಡ್ಕೋತೀನಿ ಸರಿ ಆಯ್ತು ಹೋಗ್ಬರ್ತೀನಿ ಪಾಪ ಎಂಥ ಒಳ್ಳೆ ಸೊಸೆಗೆ ನನ್ನ ಮಗ ಎಂಥ ತಾನವಯವ್ವ ಅಲ್ಲ ಅವಾಗಿಂದ ಇಲ್ಲೇ ಕುಂತಾನ ಏನೋ ವಿಚಾರ ಮಾಡಕತ್ತಾನ ಅಲ್ಲ ಆಫೀಸಿಗೆ ರೆಡಿ ಆಗೋಲ್ಲ ಆಫೀಸಿಗೆ ಹೋಗೋಲ್ಲ ಏನೋ ಒಟ್ಟು ಆಲೋಚನೆ ನಡೆದೈತಿ ಮೊದ್ಲಿನಂಗೆ ನಾನು ಕೊಟ್ಟ ಚೆನ್ನೆ ಮಾತಾಡಲ್ಲ ಒಟ್ಟೆ ನಾನು ಕೊಟ್ಟಾಗ ಮಕ್ಕ ತಿರ್ಗಿಸ್ಕೊಂಡು ಮಾತಾಡ್ತಾನ ನಮ್ಮ ಮುಟ್ಟ ಮಾತಾಡ್ಬೇಕಂದ್ರೆ ಒಂಥರ ಆಸಕ್ತಿ ಇಲ್ದಂಗೆ ಒಂಥರ ಆಲಸ್ಯವಾಗಿ ಮಾತಾಡ್ತಾನ ಏನೋ ಈಕೆ ಕುಟ್ಟ ಮಾತಾಡ್ಬೇಕಲ್ಲ ಅಂತ ಮಾತಾಡ್ತಾನ
ಇತ್ತಿತ್ತಾಗ ಯಾಕೋ ನನ್ನ ಕಡೆ ವಾಲ್ವಲ್ಲ. ಏನೋ ಬಹುಶಃ ಆತನ ಮನಸ್ಸಿನಾಗ ಆತನ ಹೆಂಡತಿ ಕಡೆ ಪ್ರೀತಿ ಒಕ್ಕಿದ್ದಂಗೆ ಐತಿ. ಸುಳ್ಳ ನನಗೆ ಹೆಂಡತಿ ಮ್ಯಾಗ ಆಸಕ್ತಿ ಇಲ್ಲ ಹಂಗೆ ಹಿಂಗೆ ಅಂತೇಳಿ ನಾನು ಪ್ರೀತಿ ಮಾಡಿ ನನಗೂ ಮೋಸ ಮಾಡಿ ಹೆಂಡತಿನ ಬಿಟ್ಟು ಬಂದು ಇತ್ತದ ಈಗ ನಾನು ಮೋಸ ಮಾಡಿ ಹೆಂಡತಿ ಕಡೆ ಹೋಗ್ಬೇಕಂತಂದು ಏನೋ ಸಂಚು ನಡ್ಸ್ಯಾನೈತ. ಹಿಂಗಾದ್ರೆ ನಡೆಯಂಗಿಲ್ಲ. ಕೇಳ್ತೀನಿ ತಡಿ. ರಾಜು, ರಾಜು, ಏ ರಾಜು. ಹಾಂ, ಹೇಳು ಮೀನಾ, ಹೇಳು. ಯಾಕ ಯಾಕೊಂಥರ ತೊದಲ್ ಮಾತಾಡತಿ? ಏನು ವಿಚಾರ ಮಾಡಕತ್ತಿ? ಎಲ್ಲೈತಿ ನಿನ್ ಧ್ಯಾನ? ಆಮೇಲೆ ಇತ್ತಿತ್ತ ನೀನು ಯಾಕೋ ಎಲ್ಲೋ ಕಳ್ಕೊಂಡು ಹೋಗಿರ್ತಿ. ನೀನು ಭಾಳ ನಮಗೇನೋ ಮೋಸ ಮಾಡತ್ತಿ ಅಂತ ಅನ್ಸಾಕತ್ತೈತಿ. ಕರೆ ಹೇಳು, ನಿನಗೆ ಮತ್ತೆ ನಿನ್ನ ಹೆಂಡತಿ ಮೇಲೆ ಪ್ರೀತಿ ಬಂದೈತೆ ಹೋದಿಲ್ಲ? ನಿನಗೆ ಈಗ ನಿನ್ನ ಹೆಂಡತಿ ಕಡೆ ಹೋಗ್ಬೇಕಂತ ಇದು ಮಾಡಕತ್ತಿ ಹೋದಿಲ್ಲ? ನಾ ಬೇಡಾಗಿನ ಹೋದಿಲ್ಲ, ನೀನು ನನಗೆ ಮೋಸ ಮಾಡಕತ್ತಿ ಹೋದಿಲ್ಲ? ಕರೆ ಹೇಳು, ನಿನ್ನ ಮನಸ್ಸು ಮುಟ್ಕೊಂಡು ಹೇಳು. ಏನು ನಿನ್ನ ಮನಸ್ಸಿನ ನಡೀತೈತಿ ಹೇಳು ನನಗೆ. ಇವತ್ತು ಬಾಯ್ ಬಿಟ್ಟು ಎಲ್ಲ ಸತ್ಯ ಹೇಳು ನನಗೆ. ಅಲ್ಲ, ಹೆಂಗೋ ಕೇಳಕತ್ತಾಳ, ಹೇಳಿಬಿಡ್ಲೇನು? ಇಲ್ಲ, ನನಗೆ ನೀನು ಬೇಡ, ನನಗೆ ನಾನು ಮತ್ತೆ ನನ್ನ ಹೆಂಡತಿ, ನಮ್ಮಪ್ಪ ನಮ್ಮವ್ವ, ನನ್ನ ಪರಿವಾರ ಅಲ್ಲೈತಿ, ನಾವು ಹೋಗ್ಬಿಡ್ತೀನಿ, ನಾನು ನಿನ್ಗೆ ಬೇಡ, ನೀನು ಯಾರನ್ನಾರು ಮೀರೆ ಮಾಡ್ಕೊಂಡು ನಿನ್ನ ಪಡಿ ನೀರು ಅಂತ ಹೇಳಿಬಿಡ್ಲಾ ನಾನು ಹಂಗಿದ್ರೆ? ಅಲ್ಲ, ಹೇಳೋದೇನು ಸುಲಭ. ಆಕಸ್ಮಿಕ ಆಕಿ ಸಿಟ್ಟು ಬಂದು ಅವ್ರ ಅಣ್ಣಾರು ರೌಡಿಗಳದಾರಲ್ಲ, ಅವ್ರನ್ನೇನಾರ ಕರೆಸಿ ಮತ್ತೆ ನಾನು ಬಡಿಸೋದು ಓಡಿಸೋದು ಹಂಗೇನಾರು ಮಾಡಿಲ್ಲ ಅಂದ್ರೆ ಏನು ಮಾಡ್ಲಪ್ಪ? ಬೇಡ, ಈಗ ಅನ್ಕತ್ತ ಇದು ಟೈಮ್ ಅಲ್ಲ. ಮೊದಲು ನನ್ನ ಹೆಂಡತಿ ಎಲ್ಲದಲ್ಲ, ಯಾಕೆ ಬಂದಿಲ್ಲ, ಏನು ವಿಚಾರ ಮಾಡೋಣ. ಆಮೇಲೆ ಒಂದು ಚಲೋ ಟೈಮ್ ನೋಡಿ ಈಕೆ ತಿಳಿಸ್ತೀನಿ. ಹಾಂ, ಏನಿಲ್ಲ, ಸ್ವಲ್ಪ ಆಫೀಸ್ನಾಗ ಸ್ವಲ್ಪ ನನಗೂ ನನ್ನ ಕೊಲೀನ್ಸಿಗೂ ಸ್ವಲ್ಪ ಏನೋ ಮನಸ್ತಾಪ ಆಗಿತ್ತು. ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡತ್ತೆ. ಏನಿಲ್ಲ, ಈಗ ಆಯಿತು. ಈಗ ಜಳಕ ಮಾಡಿ ಬಡ ಬಡ ರೆಡಿಯಾಗಿ ಹೋಗ್ತೀನಿ ಆಫೀಸಿಗೆ. ಟೈಮ್ ಆಯ್ತಲ್ಲ. ಹಾಗೆ ಇದು ಟಿಫಿನ್ ಏನು ಮಾಡಿದಿ? ಟಿಫಿನ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ, ನಿಂಗೆ ಇಷ್ಟ ಅಲ್ಲ ಅದಕ್ಕೆ. ಸರಿ, ನಾನು ಜಳಕ ಮಾಡಿ ಬರ್ತೀನಿ. ಇಬ್ಬರು ಸೇರಿ ಊಟ ಮಾಡಿ ಹೋಗಂಬ. ನಿನ್ನ ಆಫೀಸ್ಗೂ ಲೇಟ್ ಆಗುತ್ತೆ, ನನಗೂ ಲೇಟ್ ಆಗುತ್ತೆ. ನಡಿ. ಇವರು ಇನ್ನೂ ಆಫೀಸಿಗೆ ಬಂದಿದ್ದಂಗಿಲ್ಲ. ಇರ್ಲಿ, ಎಷ್ಟೊತ್ತಿಗೆ ಬರ್ತಾರೆ ಬರಲಿ. ಆಮೇಲೆ ವಿಶ್ವ ಫೋನ್ ಮಾಡಿದ್ದೆ ಬಾ ಅಂತಂದು, ಇನ್ನೂ ಯಾಕೆ ಬಂದಿಲ್ಲ? ಹಾಯ್ ಮೇಡಮ್ ಅರೇನು ಅವಾಗ ಬಂದು ಕುಂತು ಭಾಳ ತಾತನ ನನ್ನ ದಾರಿ ಕಾಯಕತ್ತಿ. ಹಂಗೇನಿಲ್ಲಪ್ಪ, ಈಗ ಬಂದು ಒಂದು 10-15 ನಿಮಿಷ ಆಯ್ತು. ಅದೇ ನಿನ್ನೆ ದಾರಿ ಕಾಯ್ತಿದ್ದೆ, ಫೋನ್ ಮಾಡಿದ್ದೆ ಇನ್ನೂ ಬಂದಿಲ್ಲಲ್ಲ ಅಂತೇಳಿ. ಬಾ, ಮತ್ತೆ ಇವ್ರು ಬರ್ತಾರ. ಯಾಕಮ್ಮ ಆಫೀಸಿಗೆ ಬಂದಿದ್ದಂಗಿಲ್ಲಲ್ಲ? ಇಲ್ಲ, ದಿನ ಬರ್ತಿದ್ದ. ಬಂದು ಏನೋ ಒಂದು ನೆವ ಮಾಡ್ಕೊಂಡು ತಲೆ ನೋಯ್ತೈತೆ ಅದು ಅಂತಂದು ಹಾಫ್ ಇದಕ್ಕೆ ಲೀವ್ ತೊಗೊಂಡು ಹೋಗ್ಬಿಡ್ತಿದ್ದ. ನೀ ಇರ್ತಿದ್ದಿಲ್ಲಲ್ಲ, ಅದಕ್ಕೆ ಬೇಜಾರಾಗಿ ಹೋಗ್ತಿದ್ನೇನು. ಸರಿ, ಈಗ ಇವರು ಬರೋದ ದಾರಿ ಕಾಯ್ಕತ್ತಿದ್ದೆ ನಾನು, ಯಾಕೋ ಏನೋ ಅಂತಂದು. ಈ ಬಂದ್ರು ಬಾ 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 ಇಲ್ಲಿ ಬಾ. ನಾನು 4 ದಿವಸ ಆಫೀಸಿಗೆ ಬಂದಿಲ್ಲ ಅಂತಂದಿದ್ದಕ್ಕೆ ನಂಗೆ ಬೇಜಾರಾಗ್ಬಿಟ್ಟೈತಲ್ಲ. ಭಾಳ ಮಿಸ್ ಮಾಡ್ಕೊಂಡಲ್ಲ ನನ್ನ. ಅಯ್ಯೋ, ಅದೇನು ಕೇಳ್ತೀಯ? ನನಗಂತೂ ನೀನು ಇಲ್ಲದಕ್ಕೆ ನನಗೆ ಈ ಆಫೀಸು ಬೇಡ, ಏನೋ ಬೇಡ ಅನ್ನಿಸ್ಬಿಟ್ಟಿತ್ತು. ಜೀವನನೇ ಬೇಡ ಅನ್ನಿಸ್ಬಿಟ್ಟಿತ್ತು. ನೀನು ಯಾವಾಗ ಬರ್ತೀವೋ, ನಿನ್ನ ಮುದ್ದು ಮಕ್ಕ ಯಾವಾಗ ನೋಡ್ತೀನೋ ಅಂತಂದು ನೀನಿದ್ರೆ ಸಾಕು ನನಗೆ. ಈ ಎಲ್ಲ ಕೆಲಸ ಹೆಂಗೆ ಪಟ್ಟ 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 ಆಗ್ತವೆ. ನೀನಿಲ್ಲ ಅಂದರೆ ನನಗೆ ಒಂದು ಪೆನ್ ಹಿಡ್ಕೊಂಡು ಒಂದು ಏನೂ ಮಾಡೋಕ್ಕಾಗಲಿಲ್ಲ ಗೊತ್ತಾ? ಅಷ್ಟು ಬೇಜಾರಾಗ್ಬಿಡ್ತು. ನೀನು ಒಂಥರ ನನಗೆ ಎನರ್ಜಿಕ್ ಬೂಸ್ಟ್ ಕಣೆ ನೀನು ನನಗೆ. ಹೌದಾ? ಹಂಗಿದ್ರೆ ನಾನು ಬೂಸ್ಟ್ ಅಂತ ಕುಡಿದ್ಬಿಡ್ಬೇಡ್ರಿ ಮತ್ತೆ. ಕುಡಿಯಂಗಿದ್ದಿದ್ರೆ ಕುಡ್ದೇ ಬಿಡ್ತಿದ್ದೆ ನಿನ್ನ. ಹಾಂ, ನನ್ನ ಹೆಂಡ್ತಿ ನೀಲಾ ಬಂದಾಳ, ಇವತ್ತು ಆಫೀಸಿಗೆ ಬಂದಾಳ. ಅಲ್ಲ, ಈ ಬದ್ಮಾಸ್ ನನ್ನ ಮಗ ಆಗಲೇ ಬಂದು ನನ್ನ ಹೆಂಡತಿ ಮುಂದೆ ನಮ್ಮನಿ ಜೊಲ್ ಸುರಿಸ್ಕೊಂತ ಕುಂತಬಿಟ್ಟನು. ನಾಯಿ ಅಂತ ಸುಳೆ ಮಗ ಅಂತಂದು. ಅಲ್ಲ, ಇಷ್ಟು ದಿವಸ ನೀನು ಯಾಕೆ ಆಫೀಸಿಗೆ ಬರಲಿಲ್ಲ? ಫೋನಿಗೂ ಸಿಗಲಿಲ್ಲ. ಆಮೇಲೆ ಮನೆಗೂ ಫೋನ್ ಹಚ್ಚಿದ್ನಪ್ಪ, ಯಾರೂ ಅಷ್ಟೇ ನಂಗೆ ರೆಸ್ಪಾನ್ಸಿಬಲ್ ಮಾಡಲಿಲ್ಲ. ನಾನು ಬರಬೇಕಂದೆ, ನೀನೊಂದು ಆಫೀಸಿಗೆ ಬಂದಿರಲಿಲ್ಲಲ್ಲ. ನಿನ್ನ ನನ್ನ ವರ್ಕ್ ಲೋಡು ಫುಲ್ ಆಗಿತ್ತು. ಆಮೇಲೆ ನಾನೇನೋ ಪರ್ಸ್ನಲ್ ಪ್ರಾಬ್ಲಮ್ ಇರ್ಬೋದು ಬಿಡ ಅಂತಂದು ಬರಲಿಲ್ಲ. ಇವತ್ತು ನಾನು ಎನಿ ಕಂಡೀಷನ್ ನೀ ಬರಲಿಲ್ಲ ಅಂದರೆ ಮನೆಗೆ ಬಂದೇ ನಾನು ಇವತ್ತು. ಹೌದಲ್ಲ, ಈಗ ಇಷ್ಟು ದಿವಸ ಯಾಕೆ ಬಂದಿದ್ದಿಲ್ಲ ಆಫೀಸಿಗೆ? ಏನಿತ್ತು ಕಾರಣ? ಅಲ್ಲ, ಅಂಥದ್ದೇನಿತ್ತು? ಮನೆಗೆ ಫೋನ್ ಹಚ್ಚಿದ್ರು ಯಾರೂ ಇದು ಮಾಡಲಾರ್ದು. ಮನೆಗೆ ಅಪ್ಪ ಅವ್ವ ಎಲ್ಲ ಆರಾಮದಾರ. ನಾನು ಆ ಕಡೆ ಬಿಟ್ಟು ಬಂದೀನಿ. ಯಾರು ಹೆಂಗದಾರ ಅಂತ ಸೇರಿ ವಿಚಾರ ಮಾಡಿಲ್ಲ ನಾನು. ಇಷ್ಟು ಕಟ್ಟಗ, ಇಷ್ಟು ಕೆಟ್ಟ, ಇಷ್ಟು ಒಂದು ಇದಕ್ಕೆ ನಾನು ಇಳಿತೀನಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನನ್ನಷ್ಟಕ್ಕೆ ನನಗೆ ಒಂಥರ ಆಸೆ ಅನ್ಸತೈತಿ. ಎಲ್ಲ ನನ್ನವರು, ನನ್ನ ರಕ್ತ, ನನ್ನ ಬಂಧು ಬಳಗನೆಲ್ಲ ಬಿಟ್ಟು ಅನಾಥನಾಗಿ ಯಾರೋ ಒಂದು ಮುಷ್ಟಿ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿನಿ. ನನಗೆ ಬೇಕಿತ್ತಾ ಇದೆಲ್ಲ? ಇಷ್ಟು ಚಂದಿಂತ ಬಂಗಾರದಂತ ಏನು ತಿನ್ಬಿಟ್ಟು ತಾಳ್ಮೆಲಿಂದ ನಾನು ಕಿವುಡಿಯಾಗಿರಲ್ಲ, ಒಂದೇನೋ ನಾನು ಈಗ ಮಾಡಿದ್ರಲ್ಲ ಪ್ರಯತ್ನನ, ಹಂಗೆ ಮಾಡಿ ನಾನು ನನ್ನ ಹೆಂಡತಿನ ಉಳಿಸ್ಕೊಂಡು ನನ್ನ ಜೀವನ ಮಾಡ್ಬೋದಿತ್ತು. ಆದರೆ ಆಕೆ ಒಂದು ಕಿವುಡಿ ಅನ್ನೋ ಒಂದು ಕಾರಣಕ್ಕೆ ಆಕಿನ ಅಸಡ್ಡೆ ಮಾಡಿ ಆಕೆ ಬೇಡ ಅಂತ ಬಿಟ್ಟು ಬಂದೆ. ಇವತ್ತು ನನ್ನ ಮುಂದೆನೇ ಇಷ್ಟೆಲ್ಲ ಬೆಳೆದು ನನ್ನ ಮುಂದೆನೇ ಒಬ್ಬ ನನ್ನ ಹೆಂಡತಿನ ಹೊಗಳು ಇಷ್ಟು ಮಾಡತ್ತಾನಂದ್ರೆ ನನಗೆ ಹೆಂಗೆ ಆಗತೈತಿ? ನನ್ನ ಜನ್ಮಕ್ಕೆ ಇಷ್ಟು ನಾಚಿಕೆ ಬರ್ಬೇಕು. ನಾನು ಮಾಡಿದ ಪಾಪಕ್ಕೆ ನಾನು ಅಂಥ ಬಂಗಾರದಂತ ಹೆಂಡ್ತಿನ ಬಿಟ್ಟು ಇಂಥ ಒಬ್ಬಕ್ಕಿನ ಹಿಂದೆ ಬೆನ್ನು ಹತ್ಕೊಂಡ್ ಬಂದೀನಲ್ಲ. ನನ್ನ ಹೆಂಡ್ತಿನ ಬಿಟ್ಟಿದ್ದ ಪಾಪಕ್ಕೆ ನನಗೆ ಸರಿಯಾಗಿ ದೇವ್ರ ಶಿಕ್ಷೆ ಕೊಡಕತ್ತಾನ. ಇದು ನೋಡಲಿ ಅಂತಾನೆ ನನಗೆ ಬೇಕಂತ ನನಗೆ ನನ್ನ ಕಣ್ಣು ಮುಂದಾನೆ ನಡೆಯೋಂಗೆ ಮಾಡಕತ್ತಾನ. ನಾನು ನೋಡಿ ಕೊರಗಬೇಕು ಅಂಥೇಳಿ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಅಲ್ಲ, ಬಾಸ್ ಏನಾದರೂ ಕೇಳಿದ್ರಾ, ಬೈದ್ರಾ, ಯಾಕೆ ಬಂದಿಲ್ಲ ಅಂತ? ಇನ್ನೂ ಬಾಸ್ ಬಂದಿಲ್ಲ, ನಾನು ಬಿಟ್ಟಿರ್ಬೇಕಂತಂದು ಆಫೀಸ್ ರೂಮ್ಗೆ ಹೋಗಿದ್ದೆ, ಇನ್ನೂ ಬಂದಿದ್ದಂಗಿಲ್ಲ. ಇನ್ನೂ ಸ್ಟಾಪ್ ಈಗ ಬರಕತ್ತಾರ. ಏನಾರ ಹೇಳಿದ್ರಾ ಬಾಸ್?
ಏ ಏನಿಲ್ಲಪ್ಪ, ಬಾಸ್ ಒಂದ್ಸಲ ಕೇಳಿದ್ರು, ಯಾಕೋ ನೀನು ಪ್ರಿಯಾನ್ಸಿ ಬಂದಿಲ್ಲಲ್ಲಪ್ಪ ಅಂತಂದು. ನಾನು ಇಲ್ಲ ಹೆಲ್ತ್ ಪ್ರಾಬ್ಲಮ್ ಅಂತಂದು ಹೇಳಿದೆ. ಮತ್ತು ಅವರು ವರ್ಕ್ ಲೋಡ್ ಭಾಳ ಐತಲ್ಲಪ್ಪ ಅಂದರು. ನಾನು ಮಾಡ್ತೀನಿ ಅಲ್ರಿ ಸರ್ ಅಂತೇಳಿ ನಿಂದು ಎಲ್ಲ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡೀನಿ. ಎಷ್ಟು ಪ್ರೆಷರ್ ಇತ್ತು ಗೊತ್ತೇನೋ, ಆಕಸ್ಮಿಕ ಕುಕ್ಕರ್ ಆಗಿದ್ರೆ ಸಿಡಿದು ಹೋಗಿತ್ತು. ನಾನು ಕುಕ್ಕರ್ ಅಲ್ಲಲ್ಲ, ಅದಕ್ಕೆ ಬದುಕೀನಿ ಗೊತ್ತೇನೋ. ಈಗ ನೀನು ನನಗೆ ತಣ್ಣಗೆ ಮಾಡ್ಬೇಕು, ನೀನು ನನಗೆ ತಣ್ಣಗೆ ಮಾಡ್ಬೇಕಾ? ಏನ್ ಮಾಡ್ಬೇಕು ಹೇಳು, ತಣ್ಣಗೆ ಮಾಡ್ತೀನಿ. ಏನಿಲ್ಲ, ಹಿಂಗೆ ಹಾಕೊಂತ ಹೋದ್ರ ನೀನು ಒಂದು ಕಡೆ ನಾನು ಒಂದು ಕಡೆ, ನೀನೊಂದು ತೀರ ನಾನೊಂದು ತೀರ, ಮನಸ್ಸು ಮನಸ್ಸು ಬಾರ, ಪ್ರೀತಿ ಹೃದಯ ಬಾರ. ಅದಕ್ಕೆ ನಂಗೆ ತಡ್ಕೊಳಕ್ಕಾಗಲ್ತು. ಅದಕ್ಕೆ ಏನಾದರೂ ಮಾಡಿ ಆದಷ್ಟು ಜಲ್ದಿ ಈ ವೀಕ್ನೊಳಗೆ ಎಂಗೇಜ್ಮೆಂಟ್ ಮಾಡ್ಕೊಂಬಿಡೋಣ. ಅಂದರೆ ನನಗೂ ನಿನಗೂ ಫುಲ್ಲು ಖುಷಿ ಆಗುತ್ತೆ. ಆಮೇಲೆ ನಾವಿಬ್ಬರು ಬೇರೆ ಆಗ್ತೀವಿ ಅನ್ನೋ ಭಯನೂ ಇರಲ್ಲ. ಸ್ವಲ್ಪ ದಿವಸಕ್ಕೆ ಈ ವರ್ಷದೊಳಗೆ ನಾವು ಮದುವೆ ಮಾಡ್ಕೊಂಡೇ ಬಿಡೋಣ. ಹೌದಾ? ಏ, ಚಲೋ ಆತು, ನನಗೂ ಭಾಳ ಇಷ್ಟ ಆತು. ಸರಿ, ಅತ್ತಿಯವರು ಮುಂಜಾನೆ ಅದನ್ನ ಹೇಳಿ ಕಳಿಸಿದ್ರು. ಯವ್ವ ಇಷ್ಟು ದಿವಸ ಅಂತಂದು ಹಿಂಗೆ ಮುಂದೂಡ್ಕೊಂತ ಹೋಗೋಣ, ಜಲ್ದಿ ಒಂದು ಎಂಗೇಜ್ಮೆಂಟ್ ಮಾಡೋಣ, ಇಲ್ಲಾಂದ್ರೆ ಮದ್ವೆನ ಮಾಡ್ಬಿಡೋಣ ಅಂತ ನಂದ್ರು. ಅತ್ತಿಯವ್ರನ್ನ ಕೇಳ್ತೀನಿ, ಎಂಗೇಜ್ಮೆಂಟ್ ಮಾಡಿಸಿದ್ರೆ ಆತು, ಇಲ್ಲಾಂದ್ರೆ ಅವತ್ತೇ ರಾತ್ರಿ ಎಂಗೇಜ್ಮೆಂಟ್ ಮರುದಿವಸ ಮದ್ವೆ. ನೋಡೋಣ, ಸುಮ್ಮನೆ ಮದುವೆ ಮಾಡ್ಕೊಂಡ್ಬಿಡೋಣ ಇಬ್ರು. ಎಂಗೇಜ್ಮೆಂಟ್ ಮತ್ತೆ ಖರ್ಚು ಮತ್ತೆ ಎಲ್ಲ ಅತ್ತಿಯರ ಮೇಲೆ ನನ್ನ ಖರ್ಚು ಓಡ್ಸಕ್ಕೆ ಇಷ್ಟ ಇಲ್ಲ. ಯಾಕಂದ್ರೆ ಪಾಪ ನನ್ನ ಸಲುವಾಗಿ ನಮ್ಮ ಅತ್ತಿ ನಮ್ಮ ಮಾವ ಅವರೆಲ್ಲ ಭಾಳ ಕಷ್ಟಪಡಕತ್ತಾರ. ನಮ್ಮ ತಂಗಿ ನಮ್ಮ ಎಲ್ಲರೂ ಮನೆಯೊಳಗೆ ನನ್ನ ಬಗ್ಗೆ ಭಾಳ ಇದು ಮಾಡತ್ತಾರ. ಅವ್ರಿಗೆ ನಾನು ಮತ್ತೆ ಹೊರೆಯಾಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಎಂಗೇಜ್ಮೆಂಟ್ ಮತ್ತೆ ಕರ್ಸ್ಬೇಡ, ಮದುವೆನ ಮಾಡ್ಕೊಂಬಿಡೋಣ ಡೈರೆಕ್ಟಾಗಿ. ಹಾಂ, ಇದೇನಪ್ಪ ಇದು? ನನ್ನ ಹೆಂಡತಿ ಬಾಯಾಗ ಇದನ್ನು ಕೇಳಕ್ಕೆ ಬದುಕಿನ ನಾನು? ಇಲ್ಲೇ ನಾನು ಎದೆ ಹೊಡಿಬಾರ್ದ? ಇಲ್ಲೇ ಭೂಮಿ ಬಾಯಿ ತೆರೆದು ನಾನು ನುಂಗಬಾರ್ದ? ಯಪ್ಪ, ಇಲ್ಲೇ ನನ್ನ ಜೀವ ಪ್ರಾಣ ಪಕ್ಷಿ ಹಾರು ಹೋಗ್ಬಾರ್ದ? ನಾನು ನನ್ನ ಕಿವಿಯಾರೆ ನನ್ನ ಕಣ್ಣಾರೆ ನಾನು ಇದನ್ನು ನೋಡಕ್ಕೆ ಕೇಳಕ್ಕೆ ನಿಂತಿನ ನಾನಿಲ್ಲಿ. ನನಗೆ ಈ ಕ್ಷಣ ನನಗೆ ಯಾಕಾದರೂ ಬದುಕಿನಿ ಅನ್ಸಕತ್ತೈತೆ ನಾನು. ಥೂ, ವಾವ್! ನಿನ್ನ ಬಾಯಿಗಿಂತ ಅದೊಂದು ಕೇಳ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಾನು ನಿನಗೆ ಡೈರೆಕ್ಟ್ ಮದುವೆ ಮಾಡ್ಕೊಂಬಿಡೋಣ ಅಂದ್ರೆ ನೀನೆಲ್ಲಿ ಬೇಜಾರಾಗ್ತೀಯ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸುಮ್ಮನೆ ಎಂಗೇಜ್ಮೆಂಟ್ ಅಂತ ನಿನ್ನ ಮುಂದೆ ಇಟ್ಟೆ. ಆದ್ರೆ ನಿನ್ನ ಬಾಯಲ್ಲೇ ಇದು ಕೇಳಿದ್ರೆ ಭಾಳ ಖುಷಿ ಆಗತೈತೆ ನನಗೆ. ಆಯ್ತಾಯ್ತು, ನಾನು ಇವತ್ತು ಬರ್ತೀನಿ ನಿನ್ನ ಕೂಟಾಗ. ನಿಮ್ಮ ಅತ್ತೆಯರ ಕೂಟ ಮಾತಾಡೋಣ, ಯಾವತ್ತು ಡೇಟು ಅದನ್ನೆಲ್ಲ ಫಿಕ್ಸ್ ಮಾಡಿ ಆದಷ್ಟು ಜಲ್ದಿ ಮದುವೆ ಮಾಡ್ಕೊಳ್ಳೋಣ. ನಾನು ಆಗಲೇ ಒಂದು ಅಪಾರ್ಟ್ಮೆಂಟ್ನಾಗ ಒಂದು ಫ್ಲಾಟ್ ಬುಕ್ ಮಾಡಿಬಿಟ್ಟಿನಿ. ಎಲ್ಲ ಇದು ಮಾಡೀನಿ. ಈಗ ನೀನು ಬರತ್ಲೆ ನೀನೇ ಹಾಲು ಉಕ್ಕಿಸಿ ನೀನೇ ಗೃಹ ಪ್ರವೇಶ ಮಾಡ್ಬೇಕೆಲ್ಲ. ನಾನು ನೀನು ಇಬ್ಬರೇ ಆರಾಮ್ ಇಬ್ಬರು ಆಫೀಸ್ಲಿಂದ ಮನೆಗೆ ಹೋಗಂತ, ಮನೆಯೊಳಗೂ ಅಲ್ಲೇ ನಾನು ನೀನು, ಇಲ್ಲಿ ನಾನು ನೀನು ಮಸ್ತ್ ಜೀವನ ಆರಾಮ್ ಎಂಜಾಯ್ ಮಾಡೋಣ. ನೆಮ್ಮದಿಯಿಂದ ಸುಖದಿಂದ ಇರೋಣ. ನಿನ್ನ ಒಂದು ಒಂದು ಹನಿ ಕಣ್ಣೀರನ್ನು ಬೀಳಾರ್ದಂಗೆ ನಾನು ಅಷ್ಟು ಚಂದ ನೋಡ್ಕೊತೀನಿ ನಾನು. ನೀನು ನಿಜವಾಗೂ ಪ್ರಾಮಿಸ್. ಅಯ್ಯೋ, ಗೊತ್ತು ಗೊತ್ತು, ನಿನ್ನ ಬುದ್ಧಿ ನಿನ್ನ ಗುಣ ನೀನು ಏನು ಅಂತ ನನಗೆ ಆಗಲೇ ಅರ್ಥ ಆಗೈತಿ. ಯಾಕಂದ್ರೆ ಒಬ್ಬ ಗಂಡು ಬಿಟ್ಟಕ್ಕಿನ್ನ ನೀನು ಇಷ್ಟು ಚಂದ ಇಷ್ಟು ಪ್ರೀತಿ ಮಾಡಿ ಇಷ್ಟು ಒಂದು ನನ್ನ ನಿನ್ನ ಹೃದಯದೊಳಗೆ ಇಟ್ಕೊಂಡು ಪೂಜೆ ಮಾಡ್ತೀಯಲ್ಲ, ಇದಕ್ಕಿಂತ ಹೆಚ್ಚಿಂದ ಇನ್ನೇನು ಬೇಕು ನನಗೆ? ಯಾವ ಶ್ರೀಮಂತಿಕೆ ರೊಕ್ಕ ರೂಪಾಯಿ ಏನೂ ಬೇಡ, ಪ್ರೀತಿ ಮಾಡೋ ಗಂಡ ಇದ್ರೆ ಸಾಕು. ಯಾಕಂದ್ರೆ ನನಗೆ ಪ್ರೀತಿ ಮಾಡೋ ಗಂಡ ಸಿಗಲಿಲ್ಲ. ಎಲ್ಲ ಆಸ್ತಿ ಇತ್ತು ಎಲ್ಲ ಇತ್ತು, ಆದ್ರೆ ಗಂಡನೇ ಸರಿಗಿರಲಿಲ್ಲ. ನನಗೆ ಆ ಅನುಭವ ನನಗೆ ಆಗ್ಬಿಟ್ಟೈತಿ. ಯಾಕಂದ್ರೆ ಬೇಕಾದೆಷ್ಟೇ ಶ್ರೀಮಂತಿಕೆ, ಎಷ್ಟೇ ರೊಕ್ಕ ರೂಪಾಯಿ ಅಂತಸ್ತು ನಮ್ಮ ನಮ್ಮ ತೂಕದಷ್ಟು ಬಂಗಾರ ಏನು ಬೇಕಾದಿರಲಿ, ಆದ್ರೆ ಗಂಡ ನೆಟ್ಟಿರಲಿಲ್ಲ ಅಂದ್ರ ಅದು ಯಾವುದಕ್ಕೂ ನೆಮ್ಮದಿ ಸಿಗಂಗಿಲ್ಲ. ಅದ ಏನು ಇರ್ಲಾರ್ದಂಗ ಗುಡ್ಸಲ್ದಾಗ ಗಂಜಿ ಕುಡ್ಕೊಂಡಿದ್ರು ಗಂಡ ಚಂದಗೆ ಇದ್ದು ಗಂಡ ಜೊತೆಗೆ ಪ್ರೀತಿಲಿಂತ್ರ ಇದ್ರೆ ಅದ ಅರಮನೆ, ಅದ ಸ್ವರ್ಗ, ಅದ ಸುಖ, ಅದ ಮುಖ್ಯ. ಹಂಗಾಗಿ ನನಗ ಈ ಆಸ್ತಿ ಗಿಸ್ತಿ ಬೇಡ, ನನಗೆ ನೀನೊಬ್ಬತ್ ನನ್ ಕೊಟ್ಟ ಚಂದ ಪ್ರೀತಿಲಿಂತ್ರ ಇದ್ರೆ ಸಾಕು. ನಿಜ, ನಾನು ನನ್ನ ಹೆಂಡ್ತಿನ ಭಾಳ ಕಡೆಗಣಿಸಿದ್ನಿ. ನಾನು ಆಕೆ ಪ್ರೀತಿ ಕೊಡಲೇ ಇಲ್ಲ, ಹೊಳ್ಳಿನೂ ನೋಡಲಿಲ್ಲ, ಆಕೆ ಮುಖ ನೋಡೋಕ್ಕೂ ಇಷ್ಟಪಡಲಿಲ್ಲ. ಒಂದು ದಿವಸನೂ ನಾನು ಆಕೆ ಕುಟ್ಟಾಗಿ ಗಂಡನಾಗಿ ನಡ್ಕೊಳ್ಳೇ ಇಲ್ಲ ಪಾಪ. ನಿಜ, ಹೋಲ್ಬಿಡು. ಈಗ ಆತನ ಕೊಟ್ಟಾಗಾದ್ರೂ ಚೆಂದಿಗಿರ್ಲಿ ಅನ್ನೋ ಅಂತ ಅನ್ಸುತ್ತೆ ಒಂದು ಮನಸ್ಸು. ಆದ್ರೆ ಆಕಿನ ಬಿಟ್ಕೊಡಕ್ಕೆ ನನ್ನ ಮನಸ್ಸು ಒಪ್ಪಲ್ತು. ನಾನು ಬಿಟ್ಕೊಡಲ್ಲ ನನ್ನ ಹೆಂಡ್ತಿನ.